ಪ್ರೈಸಿಂಗ್ ಬಹಳ ಕಮ್ಮಿ ಪ್ರೈಸ್, ಬರೇ 1.5 ಲಕ್ಷ. 1,50,000ಕ್ಕೆ ಡೀಸೆಲ್ ವೇರಿಯಂಟ್ ಗಾಡಿ. ಡೀಸೆಲ್ ವೇರಿಯಂಟ್ ಗಾಡಿ ಬಹಳ ಕಮ್ಮಿ ಪ್ರೈಸ್. i10 ಈ ಪ್ರೈಸ್ ಅಲ್ಲಿ ಸಿಗೋದೇ ಇಲ್ಲ ನಿಮ್ಗೆ ಈ ರೇಟ್ ಅಲ್ಲಿ. ವಿತ್ CNG ಪ್ರೈಸಿಂಗ್ ಬರೇ 2.5 ಲಕ್ಷ. ಈ ಪ್ರೈಸಿಂಗ್ ಅಲ್ಲಿ ಇನೋವಾ ಸಿಗೋ ಡೌಟ್ ಇದೆ ಸರ್. ಎಷ್ಟು ಹೇಳ್ತಿದ್ದೀರಾ? 60,000 ತಗೊಂಡ್ ಬಂದ್ರೆ ಈಕೋ ತಗೊಂಡ್ ಹೋಗ್ತೀರಾ? 60,000 ತಗೊಂಡ್ಬಂದ್ರೆ ಈಕೋ ತಗೊಂಡ್ ಹೋಗೋದು. 1 ಲಕ್ಷ ತಗೊಂಡ್ ಬಂದ್ರೆ 1 ಲಕ್ಷ ತಗೊಂಡ್ ಬಂದ್ರೆ ನಿಮ್ಗೆ ಗಾಡಿ ನಾವು ಕೊಟ್ಬಿಡ್ತೀವಿ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಬಹಳ ಕಮ್ಮಿ ಪ್ರೈಸ್ ಅಲ್ಲಿ ಗಾಡಿ ಸಿಗುತ್ತೆ ನಿಮ್ಗೆ. ಎಷ್ಟು ಹೇಳ್ತೀರಾ? ಸ್ವಿಫ್ಟ್ ಪುನೀತ್ ರಾಜ್ಕುಮಾರ್ ಇದ್ದಂಗೆ ಇಂತ ಈ ಮಾರ್ಕೆಟ್ ಇದಕ್ಕೆ 9,60,000 ಕೊಡ್ತೀವಿ. 9,60,000 9,60,000 ಕೊಟ್ಬಿಡ್ತೀವಿ. ನೆಗೋಷಿಯಬಲ್ ಪ್ರೈಸಿಂಗ್ ಬಹಳ ಕಮ್ಮಿ ಇದೆ ಸರ್. ಇದು 6 ಲಕ್ಷ 5 ಲಕ್ಷ ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಪ್ರೈಸಿಂಗ್. ಸರ್ 8,90,000 ಹೇಳ್ತಿದ್ದೀವಿ, ನೆಗೋಷಿಯಬಲ್ ಆಗುತ್ತೆ ಸರ್. ಶರಣ್ರಿ, ಎಲ್ಲರೂ ಹೆಂಗಾದ್ರೆ ನಾನು ಆರಾಮದೀನಿ. ಆ್ಯಂಡ್ ಆಫ್ಟರ್ ಲಾಂಗ್ ಟೈಮು ಚಿತ್ರದುರ್ಗಕ್ಕೆ ಬಂದಿದ್ದೀನಿ. ನೀವು ಕೆಲಸ ಮಾಡೋದು ಅಂದರೆ ಚಿತ್ರದುರ್ಗದವ್ರು ಯಾರಾದ್ರೆಲ್ಲ ಕಮೆಂಟ್ ಹಾಕಿ ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ಬೋದು. ಈ ಥರ ವಿಡಿಯೋ ಬೇಕು, ಚಿತ್ರದುರ್ಗ ಬೇರೆ ಬೇರೆ ಲೊಕೇಶನ್ ವಿಡಿಯೋ ಬೇಕು ಅಂತಾರೆ, ನಿಮ್ಮೂರಿನ ಹೆಸರು ನೀವು ಕಮೆಂಟ್ ಹಾಕಿ, ನಾನು ಖಂಡಿತ ಅಲ್ಲಿ ಬಂದು ವಿಡಿಯೋ ಮಾಡ್ತೀನಿ. ಆ್ಯಂಡ್ ನೋಡೋಣ ಯಾರು ಕಮೆಂಟ್ ಹಾಕ್ತೀರಾ ಅಂತ ವೇಟ್ ಮಾಡ್ತಿರ್ತೀನಿ. ಆ್ಯಂಡ್ ಈ ಸರ್ತಿ ಬಂದಿರೋದು ಬಾಬಿ ಕಾರ್ಸು. 2 ವರ್ಷ ಆದ ನಂತರ ವಿಡಿಯೋ ಬರ್ತಿದೆ ಈ ಶೋರೂಮಲ್ಲಿ. ಆ್ಯಂಡ್ 2 ವರ್ಷದ ಮುಂಚೆ ರೀಸೆಂಟಾಗಿ ಓಪನ್ ಆಗಿತ್ತು ಈ ಶೋರೂಮು, ಅವಾಗ ನಾನು ವಿಡಿಯೋ ಮಾಡಿದ್ದೆ. ಆ್ಯಂಡ್ ಇವಾಗ ಆಫ್ಟರ್ 2 ಇಯರ್ಸು ಕೇಳೋಣ ಸರ್ ಯಾವ ಥರ ಬಿಸ್ನೆಸ್ ಇದೆ ಅಂತ. ಸರ್ ನಮಸ್ಕಾರ ಸರ್. ನಮಸ್ಕಾರ. ಹೆಂಗಿದ್ದೀರಾ? ಬಹಳ ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ, ಚೆನ್ನಾಗಿದೆ. 2 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಹೇಳಿ ಸರ್ ನಮ್ಮ ವೀಕ್ಷಕರಿಗೆ. ಬಹಳ ಚೆನ್ನಾಗಿದೆ. ನಾನು ಓಪನ್ ಮಾಡಿದ್ದು 2 ವರ್ಷ ಆದ್ಮೇಲೆ ಬಂದಿದ್ದಾರೆ. ಓಪನ್ ಮಾಡಿದಾಗ ಬಂದಿದ್ರು ಸರ್. ಓಪನ್ ಮಾಡಿದ್ದು 1 ತಿಂಗಳಿಗೆ ಬಂದಿದ್ರು, ಬಂದು ಯೂಟ್ಯೂಬ್ ಮಾಡಿದ್ರು. ಬಹಳ ಚೆನ್ನಾಗಿದೆ. ಇಡೀ ಕರ್ನಾಟಕಕ್ಕೆ ತೋರಿಸ್ಬಿಟ್ರು. ಅಲ್ಲಿಂದ ನಮಗೆ ಒಳ್ಳೆ ಇನ್ಕ್ವೈರೀಸ್ ಬಂದ್ವು, ಒಳ್ಳೆ ಲೀಡ್ ಬಂದು ಬಿಸ್ನೆಸ್ ಆಯಿತು. ಇಲ್ಲಿವರೆಗೆ ಬಂದಿದ್ದಕ್ಕೆ ನಾವೇ ಕರೆದು ಇವ್ರಿಗೆ ಮತ್ತೆ ನಾವು ಇದೆಲ್ಲ ಯೂಟ್ಯೂಬ್ ಮಾಡಿಸ್ತಾ ಇದ್ದೀವಿ. ಮತ್ತು ಇನ್ನೂ ಒಳ್ಳೆ ಚೆನ್ನಾಗಾಗುತ್ತೆ ಅಂತ ನಮಗೆ. ಖಂಡಿತ ಸರ್, ಖಂಡಿತ. ಆ್ಯಂಡ್ ಅಡ್ರೆಸ್ಸು ಬಾಬಿ ಕಾರ್ಸ್ ಎಲ್ಲಿ ಬರುತ್ತೆ ಸರ್ ಚಿತ್ರದುರ್ಗ? ನಮ್ಮದು ಅಡ್ರೆಸ್ ಬಂದ್ಬಿಟ್ಟು ಚಿತ್ರದುರ್ಗದಲ್ಲಿ ಬಾಬಿ ಕಾರ್ಸ್ ಬಿಗ್ ಬಾಸ್ ಹೋಟೆಲ್ ಇದೆ. ಮಾಜಿ MLA ತಿಪ್ಪಾರೆಡ್ಡಿ ಅವ್ರ ಮನೆ ಇದೆ. ಓಕೆ, ಅದ್ರ ಪಕ್ಕ ಇದೆ ನಮ್ಮ ಶೋರೂಮ್. ಸರ್ ಬಾಬಿ ಕಾರ್ಸಲ್ಲಿ ಯಾಕೆ ಜನ ಬರಬೇಕು? ಏನು ಎಲ್ಲ ಗಾಡಿ ಕಂಡೀಷನ್ ಇರುತ್ತಾ ಹೆಂಗೆ? ನಮ್ಮಲ್ಲಿ ನಾನಾ ನಮೂನೆ ಕಂಡೀಷನ್ ಗಾಡಿ ಸಿಗುತ್ತೆ ಸರ್. ಓಕೆ. ಆ್ಯಂಡ್ ಲೋನ್ ಹೋಗೋದಾರೆ 50,000ದಿಂದ ಹಿಡಿದು 50 ಲಕ್ಷವರೆಗೂ ಗಾಡಿ ನಮ್ಮಲ್ಲಿ ಅವೈಲೇಬಲ್ ಇದೆ ಸರ್. ಓಕೆ. ಈಗ ಸ್ಟಾಕ್ಸ್ ಒಂದು ಸ್ವಲ್ಪ ಕಮ್ಮಿ ಇದೆ ಅಂತ. ಈಗ ಸ್ಟಾಕ್ಸ್ ಸ್ವಲ್ಪ ಕಡಿಮೆ ಇದೆ, ಸ್ವಲ್ಪ ಮಳೆಗಾಲ ಇದೆ, ಅದಕ್ಕೆ ಕಮ್ಮಿ ಸ್ಟಾಕ್ ಇದೆ. ಬಟ್ ನಮ್ಮಲ್ಲಿ ಎಲ್ಲ ಗಾಡಿ ಅವೈಲೇಬಲ್ ಇದೆ. ಇಲ್ಲಿಲ್ಲ ಅಂದರೂ ನಮ್ಮ ಗೋಡನ್ನಲ್ಲಿ ಗಾಡಿ ಇದೆ, ಅಲ್ಲಿ ಹೋಗಿ ತೋರಿಸ್ತೀವಿ ಸರ್. ಸರ್ ಲೋನ್ಗೆ ಹೋಗ್ಬೇಕಂತಾರೆ ಲೋನ್ ಯಾವ ಥರ ಇದೆ ಸರ್? 2012 ಮೇಲೆ ಲೋನ್ ಆಗುತ್ತಾ ಹೆಂಗೆ? 2012 ಮೇಲೆ ನಮ್ಮ ಹತ್ರ ಲೋನ್ ಸಿಗುತ್ತೆ. 2012 ಮೇಲೆ ಎಲ್ಲ ಗಾಡಿಗೂ ಲೋನ್ ನಾವು ಮಾಡಿಕೊಡ್ತೀವಿ ಸರ್. ಓಕೆ. ಆ್ಯಂಡ್ ವಿಡಿಯೋ ಈಗ ಸ್ಟಾರ್ಟ್ ಮಾಡೋಣ ಸರ್, ಬನ್ನಿ. ಸರ್ ನಮಸ್ಕಾರ. 2 ವರ್ಷ ಆದ್ಮೇಲೆ ಬಂದಿದ್ದೀರಾ, ಒಳ್ಳೆ ಗಾಡಿ ತೋರಿಸ್ತಾ ಇದ್ದೀನಿ. ಬ್ಯೂಟಿಫುಲ್ ಗಾಡಿ. ಎಸ್, ಗ್ರ್ಯಾಂಡ್ i10 ಮ್ಯಾಗ್ನಾ. ಇದು ಮ್ಯಾಗ್ನಾ ವೇರಿಯಂಟು ಪ್ಲಸ್ CNG ಬರುತ್ತೆ. ಪ್ಲಸ್ CNG ಇದೆ. ಗ್ಯಾಸ್ 28 ಕಿಲೋಮೀಟರ್ ಮೈಲೇಜ್ ಬರುತ್ತೆ CNG ಅಲ್ಲಿ. ಓಕೆ. ಪೆಟ್ರೋಲ್ ಅಲ್ಲಿ 18 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಕಂಫರ್ಟಬಲ್ ವೆಹಿಕಲ್. ಆಫ್ಟರ್ ಮಾರ್ಕೆಟ್ ನಿಮಗೆ ಮ್ಯಾಗ್ವಿಲ್ ಕೂಡ ಹಾಕಿದ್ದಾರೆ ನೋಡ್ಬೋದು. ನಿಮಗೆ ಗಾಡಿ ಮಾತ್ರ ಕ್ಲಾಸ್ ಆಗಿದೆ. i10 ಯಾರೋ ಹುಡುಕೋರಿಗೆ. ಆ್ಯಂಡ್ ಮ್ಯಾಗ್ನಾ ವೇರಿಯಂಟಲ್ಲಿ ನಿಮಗೆ ಆಫ್ಟರ್ ಮಾರ್ಕೆಟು AC ಪವರ್ ಶೇರಿಂಗು ಆ್ಯಂಡ್ ಮ್ಯೂಸಿಕ್ ಸಿಸ್ಟಮ್, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. ಆ್ಯಂಡ್ ಓಡಿರೋದು ಎಷ್ಟಾಗಿರುತ್ತೆ ಸರ್ ಇದು? 78,000 ಓಡಿದೆ. 78,000. ಓನರು ಸೆಕೆಂಡ್ ಓನರು 2010 ಮಾಡಲ್ಲ. 2010. ಪ್ರೈಸಿಂಗ್ ಏನು ಹೇಳ್ತೀರಾ? FC ಎಲ್ಲ ರನ್ನಿಂಗ್ ಮಾಡಿಕೊಡ್ತೀವಿ. ಪ್ರೈಸಿಂಗ್ FC ಬಹಳ ಕಮ್ಮಿ ಪ್ರೈಸ್. i10 ಈ ಪ್ರೈಸ್ ಅಲ್ಲಿ ಸಿಗೋದೇ ಇಲ್ಲ ನಿಮ್ಗೆ ಈ ರೇಟಲ್ಲಿ. ವಿತ್ CNG ಪ್ರೈಸಿಂಗ್ ಬರೇ 2.5 ಲಕ್ಷ. 2,50,000ಕ್ಕೆ ವಿತ್ CNG 2010 ಮಾಡಲು 75,000 ಓಡಿರೋ ಗಾಡಿ ಅಲ್ಲ. ನೆಕ್ಸ್ಟ್ ವೆಹಿಕಲ್ ಡೀಸೆಲ್ ಇಂಡಿಕಾ ಸರ್, ಹೇಳಿ. ಇಂಡಿಕಾ ವಿಸ್ಟಾ 2014 ಮಾಡಲ್. ಡೈರೆಕ್ಟ್ ಓನರ್ ಗಾಡಿ. ಓನರ್ ಇಲ್ಲೇ ನಿಂತಿದ್ದಾರೆ, ತೋರಿಸಿ ಅವ್ರಿಗೆ. ಎಸ್ ಸರ್. ಆ್ಯಂಡ್ ಗಾಡಿ ಸೇಲ್ ಮಾಡ್ತೀರಾ ಸರ್ ಪಕ್ಕ? ಪ್ರೈಸಿಂಗ್ ಅವ್ರನ್ನ ಕೇಳ್ತೀನಿ, ಅವ್ರಿಗೆ ಹೇಳಿದ್ರಲ್ಲ ಸರ್ ಪ್ರೈಸಿಂಗ್. ಆ್ಯಂಡ್ ಹೇಳಿ ಸರ್ ಡೀಟೇಲು. 2000 ಇದು 2014 ಮಾಡಲ್ಲು, ಸೆಕೆಂಡ್ ಓನರು, ಚಿತ್ರದುರ್ಗ ಪಾಸಿಂಗ್. ಒಳ್ಳೆ ಬ್ಯೂಟಿಫುಲ್ ವೆಹಿಕಲ್. ಓಡಿರೋದು ಎಷ್ಟಾಗಿರುತ್ತೆ ಸರ್? ಓಡಿರೋದು 1 ಲಕ್ಷ ಓಡಿದೆ ಸರ್. 1 ಲಕ್ಷ ಓಡಿದೆ. ಪ್ರೈಸಿಂಗ್ ಏನು ಹೇಳ್ತಿದ್ದೀರಾ? ಪ್ರೈಸಿಂಗ್ ಬಹಳ ಕಮ್ಮಿ ಪ್ರೈಸ್, ಬರೇ 1.5 ಲಕ್ಷ. 1,50,000ಕ್ಕೆ ಡೀಸೆಲ್ ವೇರಿಯಂಟ್ ಗಾಡಿ. ಇನ್ಶೂರೆನ್ಸ್ ವಿತ್ ರನ್ನಿಂಗ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್. ಹಾಗೆ ಈಕೋ ನೋಡೋರಿಗೆ ಒಂದೇ ಲೋಕಲ್ ಪಾಸಿಂಗು ಚಿತ್ರದುರ್ಗ ಪಾಸಿಂಗ್ ಆಗಿರುತ್ತೆ ಸರ್. 5 ಸೀಟರ್ 7 ಸೀಟರ್ ಸರ್? ಇದು 5 ಸೀಟರ್ ಆಗಿರುತ್ತೆ. ಡೀಟೇಲ್ ಹೇಳಿ ಸರ್. ಇದು ಈಕೋ 2020 ಮಾಡಲ್. ಬಹಳ ಬ್ಯೂಟಿಫುಲ್ ಇದೆ, ಬಹಳ ಚೆನ್ನಾಗಿದೆ ಗಾಡಿ. ಬಹಳ ಚೆನ್ನಾಗಿದೆ ಅಂದ್ರೆ ಬಹಳ ಚೆನ್ನಾಗಿದೆ. 3rd ಓನರ್ ಆಗಿರುತ್ತೆ.
ಲಗೇಜ್ ಹೊಡಿಯೋಕೆ, ಅಂಗಡಿಯವರಿಗೆ, ರೈತರಿಗೆ ಹೇಳ್ತಕ್ಕಂಥ ಗಾಡಿ ಇದು. ಎಲ್ಲ ಹೇಳಿ ಮಾಡಿಸಿರ್ತಕ್ಕಂಥ ಗಾಡಿ ಇದು. ಆಲ್ ಇನ್ ಒನ್ ವೆಹಿಕಲ್ ಅಂತ ಹೇಳ್ಬೋದು. ಅಂಡ್ ಮೇಲ್ಗಡೆ ಕ್ಯಾರಿಯರ್ ಆಫ್ಟರ್ ಮಾರ್ಕೆಟ್ Carrier ಇದೆ, luggage ಗಾಡಿ ಇದೆ. ಗ್ರಿಲ್ ಕೂಡ ಹಾಕಿದ್ದಾರೆ. ಅಂಡ್ ಟೈರ್ ಕಂಡೀಷನ್ ನೋಡಬಹುದು, ಟೈರ್ ಕಂಡೀಷನ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಂಟೀರಿಯರ್ ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ಲೆದರ್ ಅಪಾಲ್ಸರಿ ಕೂಡ ಬರುತ್ತೆ. ಸರ್ ಓನರ್ ಬಂದ್ಬಿಟ್ಟು ಮೂರನೇ ಓನರ್. ಓಡಿರೋದು ಕಮ್ಮಿ ಓಡಿದೆ ಸರ್. ಪ್ರೈಸಿಂಗ್ 68,000 ಓಡಿದೆ. 68,000 ಓಡಿರೋ ಗಾಡಿ, ಲೋಕಲ್ ಪಾಸಿಂಗು, ಈಕೋ. ಪ್ರೈಸಿಂಗ್ ಏನು ಹೇಳ್ತೀರಾ? ಕಮ್ಮಿ ಪ್ರೈಸ್ ಸರ್. 4,60,000 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 4,60,000 ಬಂದ್ರೆ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. ಲೋನ್ ಆಗುತ್ತಾ ಸರ್ ಇದಕ್ಕೆ? ಆಗುತ್ತೆ ಪಕ್ಕ 100%. 4 ಲಕ್ಷ ಲೋನ್ ಆಗುತ್ತೆ ಸರ್. 60,000 ತಗೊಂಡ್ ಬಂದ್ರೆ ಈಕೋ ತಗೊಂಡು ಹೋಗ್ತಾರೆ. 60,000 ತಗೊಂಡ್ಬಂದ್ರೆ ಈಗ ತಗೊಂಡು ಹೋಗೋದು. ಸಖತ್ತಾಗಿರೋ ಐಟನ್ ತೋರಿಸಿದ್ರಿ. ಇನ್ನೊಂದಿರೋದು ಗ್ರ್ಯಾಂಡ್ ಐಟನ್ ಹೇಳಿ ಸರ್. ಇದು ಗ್ರ್ಯಾಂಡ್ ಐಟೇನು 2ನೇ ಮುಖ. ಇದು ಓಕೆ, 2ನೇ ಮುಖ ಬಹಳ ಬ್ಯೂಟಿಫುಲ್ ಇದೆ. ಅಪ್ಡೇಟ್ ಆಗಿರೋ ಗಾಡಿ ಇದು. ಗ್ರ್ಯಾಂಡ್ ಐಟನ್ ಅಂತ ಹೇಳ್ತಾರೆ ಇದಕ್ಕೆ. ಸ್ಪೋರ್ಟ್ಸ್ ಮಾಡಲ್, ಸೆಕೆಂಡ್ ಓನರ್, ಲೋಕಲ್ ಪಾಸಿಂಗ್, ಚಿತ್ರದುರ್ಗ ಪಾಸಿಂಗ್. ಓಡಿರೋದು ಸರ್ ಬರೇ 1,01,000 ಓಡಿದೆ ಸರ್. ಗಾಡಿ ಬ್ಯೂಟಿಫುಲ್, ಬಹಳ 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 ಬ್ಯೂಟಿಫುಲ್ ಇದೆ ಗಾಡಿ. ಓಕೆ, ಗ್ರ್ಯಾಂಡ್ ಐಟನ್, ಪೆಟ್ರೋಲ್ ವೇರಿಯಂಟ್, ಸ್ಪೋರ್ಟ್ಸ್ ಗಾಡಿ. ಪ್ರೈಸಿಂಗ್ ಬಹಳ ಕಮ್ಮಿ ಇದೆ ಸರ್. ಇದು 6 ಲಕ್ಷ 5 ಲಕ್ಷ ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. 5 ಲಕ್ಷ ಹೇಳ್ತಿದ್ದಾರೆ, ನೆಗೋಷಿಯಬಲ್. ಸ್ಪೋರ್ಟ್ಸ್ ವೇರಿಯಂಟ್ ಗ್ರ್ಯಾಂಡ್ ಐಟನ್ಗೆ. ಅಂಡ್ ಲೋನ್ ಎಷ್ಟಾಗುತ್ತೆ ಸರ್? ಇದಕ್ಕೆ 4,50,000 ಲೋನ್ ಆಗುತ್ತೆ. ಒಂದು 50,000 ಡೌನ್ ಪೇಮೆಂಟ್ ತಗೊಂಡ್ಬಂದ್ರೆ ತಗೊಂಡು ಕೊಟ್ಬಿಡ್ತೀವಿ. ಹಾಗೆ ಇನೋವಾ ನೋಡೋರಿಗೆ ಯೆಲ್ಲೋ ಬೋರ್ಡ್ ಗಾಡಿ ಇರೋದು ಸರ್. ಯಾವ ವೇರಿಯಂಟ್ ಸರ್ ಇದು? ಸರ್ ಇದು ಟಾಪ್ ಎಂಡ್ ವೇರಿಯಂಟ್, ವಿ ಮಾಡಲ್ ಅಂತ ಹೇಳ್ಬಿಟ್ಟು. ಓಕೆ, 2014 ಮಾಡಲು. 2014 ಮಾಡಲು. ಯೆಲ್ಲೋ ಬೋರ್ಡ್ ನೋಡೋರಿಗೆ ಬಹಳ ಒಳ್ಳೆ ವೆಹಿಕಲ್. ಓಡಿರೋ ಸರ್ ಇದು 2 ಲಕ್ಷ ಓಡಿದೆ. 2 ಲಕ್ಷ ರೆಕಾರ್ಡೆಡ್ ಸರ್? ರೆಕಾರ್ಡೆಡ್ 2 ಲಕ್ಷ ಓಡಿದೆ ಸರ್. ಓನರ್ ಬಂದ್ಬಿಟ್ಟು ಮೂರನೇ ಓನರ್ ಆಗಿರುತ್ತೆ. ಅಂಡ್ ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? ಪ್ರೈಸಿಂಗ್ ಬಹಳ ಕಡಿಮೆ ಇದೆ ಸರ್. ಈ ಪ್ರೈಸಿಂಗ್ ಅಲ್ಲಿ ಇನೋವಾ ಸಿಗೋ ಡೌಟ್ ಇದೆ ಸರ್. ಎಷ್ಟು ಹೇಳ್ತಿದ್ದೀರಾ? 6.5 ಹೇಳ್ತಾ ಇದೀವಿ. ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಟ್ಬಿಡ್ತೀವಿ. 6,50,000. 6,50,000 ನೆಗೋಷಿಯಬಲ್ ಇದೆ. ಎಲ್ಲಿ ಬರಬೇಕು ಸರ್? ಚಿತ್ರದುರ್ಗ ಬರಬೇಕು. ಬಾಬಿ ಕಾರ್ಸ್ ಬರಬೇಕು. ಇವರು ನಮ್ಮ ಬ್ರದರ್, ಈ ಆಫೀಸ್ ಓನರ್. ನಾವು ಇಬ್ಬರು ಜಾಯಿಂಟ್ ವೆಂಚರ್ ಅಂತ ಪ್ರಾಪರ್ಟಿ ಸರ್. ಓಕೆ, ಅಂಡ್ ಪಾರ್ಟ್ನರ್ ಸರ್. ಈಗ 15-16 ವರ್ಷ ಆಯ್ತು ಪಾರ್ಟ್ನರ್. ಇವತ್ತಿಗೂ ಹಂಗೆ ವಿಶ್ವಾಸದಾಗ ಇದೀವಿ, ಹಂಗೆ ಜೊತೆಗೆ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಖುಷಿ ಆಗುತ್ತೆ ಸರ್. ಬ್ರದರ್ಸ್ ವರ್ಷ ಆಯ್ತು ಎಲ್ಲ ಜೊತೆಗೆ ಇದೀವಿ. ಒಟ್ಟಿಗೆ ಇದ್ದೀರಾ? ಒಟ್ಟಿಗೆ ಇದೀವಿ. ಈಗಿನ ಕಾಲದಲ್ಲಿ ಬ್ರದರ್ಸ್ ಒಟ್ಟಿಗೆ ಬಿಸ್ನೆಸ್ ಮಾಡೋದು ತುಂಬಾ ಕಷ್ಟ ಇದೆ ಸರ್. ನೀವು ಮಾಡ್ತಿದ್ದೀರಾ, ಖುಷಿ ಆಗುತ್ತೆ ಸರ್ ನೋಡಿದ್ರೆ. ನೆಕ್ಸ್ಟ್ ಗಾಡಿ ಡೀಟೇಲ್ ತೋರಿಸಿ ಸರ್, ಹೇಳಿ. ಇದು ವಿ ವರ್ಷನ್ K14. ವಿ ವರ್ಷನ್ ಆಗಿರುತ್ತೆ. ಅಂಡ್ K32 ಪಾಸಿಂಗು. ಅಂಡ್ ಇನೋವಾ ಯಾರು ಹುಡುಕಿರೋರಿಗೆ ಸಿಂಗಲ್ ಓನರ್? 14 ಮಾಡಲು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಓಕೆ, ಅಂಡ್ ಟೈರ್ ಕಂಡೀಷನ್ ನಿಮಗೆ ತೋರಿಸ್ತಿದ್ದೀನಿ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. 90% ಟೈರ್ಸ್ ಇದೆ. AC, ಪವರ್ ಸ್ಟೀರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, ಏರ್ ಬ್ಯಾಗ್ ಸಮೇತ ಬರುತ್ತೆ ಗಾಡಿ. ಅಂಡ್ ಟೈರ್ ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ ನೋಡ್ಬೋದು. ಅಂಡ್ ಟೈರ್ ಕಂಡೀಷನ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. 2 ಲಕ್ಷ ಓಡಿರೋದು ರೆಕಾರ್ಡೆಡಾ ಸರ್? 2 ಲಕ್ಷ ಓಡಿರೋದು ರೆಕಾರ್ಡೆಡಾ ಸರ್? ಅಂಡ್ ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. ಹಾಗೆ ಚೆನ್ನಾಗಿದೆ ಇಂಟೀರಿಯರ್ ಕೂಡ. ಅಂಡ್ ಪ್ರೈಸಿಂಗ್ ಏನು ಹೇಳ್ತೀರಾ ಸರ್ ಇದಕ್ಕೆ? ಸರ್ 10 ಕಾಲ ಹೇಳ್ತೀವಿ. 10,25,000. 10,25,000 ಹೇಳ್ತೀವಿ. ನೆಗೋಷಿಯಬಲ್ ಸ್ವಲ್ಪ ಹೆಚ್ಚಿಗೆ. ಒಂದು 9,50,000. 9,90,000. 9,60,000 ಕೊಡ್ತೀವಿ. 9,60,000. 9,60,000 ಕೊಟ್ಬಿಡ್ತೀವಿ ನೆಗೋಷಿಯಬಲ್. ಸರ್ ನೆಕ್ಸ್ಟ್ ವೆಹಿಕಲ್ ತುಂಬಾ ಡಿಮಾಂಡೆಡ್ ಇರೋ ವೆಹಿಕಲ್, ಅದು ಡೀಸೆಲ್ ವೇರಿಯಂಟ್ ಸ್ವಿಫ್ಟ್ ಸರ್. ಹೇಳಿ ಸರ್ ಡೀಟೇಲ್. ಸರ್ ಇದು 2010 FC ರನ್ನಿಂಗ್, ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ಓಕೆ, ಗಾಡಿ ಬ್ಯೂಟಿಫುಲ್, ಬಹಳ ಸಖತ್ತಾಗಿದೆ ಗಾಡಿ. ಅಂಡ್ K50 ಪಾಸಿಂಗು ಯಾವುದು ಕಮೆಂಟ್ ಮಾಡ್ತಾರೆ ಸರ್ ಜನ ಇರಲಿ. ಅಂಡ್ ಟೈರ್ ಕಂಡೀಷನ್ ನೋಡ್ಬೋದು ನೀವು. ಟೈರ್ ಕಂಡೀಷನ್ ಚೇಂಜ್ ಮಾಡ್ಕೋಬೇಕಾಗುತ್ತೆ ಟೈರು. ಅಂಡ್ ಡೀಸೆಲ್ ವಿಡಿಯೋ ಅಲ್ವಾ ಸರ್? ವಿಡಿಯೋ ಮಾಡಲ್. ನಿಮಗೆ ಇಂಟೀರಿಯರ್ ತೋರಿಸ್ತೀನಿ. AC, ಪವರ್ ಸ್ಟೀರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ ಅಲ್ಲ ಇದು ಕಂಪನಿಯಿಂದನೇ ಇಲ್ಲ, ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಅಂಡ್ ನೋಡ್ಬೋದು ಟೈರ್ ಕಂಡೀಷನ್ ತೋರಿಸ್ತೀನಿ. ಡೀಸೆಲ್ ವೇರಿಯಂಟು ವಿಡಿಯೋ ಯಾರು ಆಲ್ಮೋಸ್ಟ್ ಮೋರ್ ದನ್ 20 ಮೈಲೇಜ್ ಬರುತ್ತೆ ನಿಮಗೆ. ಇಂಟೀರಿಯರ್ ಮತ್ತೊಂದು ತೋರಿಸ್ತೀನಿ. ಎಸ್, ಗಾಡಿ ಮಾತ್ರ ಯಾರು ಡೀಸೆಲ್ ವೇರಿಯಂಟು ಸ್ವಿಫ್ಟ್ 2010 FC ಇನ್ಶೂರೆನ್ಸ್ ರನ್ನಿಂಗ್ ಇದೆ ಅಂತ ಹೇಳ್ತಿದ್ದಾರೆ ಸರ್. ಪ್ರೈಸಿಂಗು? FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಬಹಳ ಕಮ್ಮಿ ಪ್ರೈಸ್ ಅಲ್ಲಿ ಗಾಡಿ ಸಿಗುತ್ತೆ ನಿಮ್ಗೆ. ಎಷ್ಟು ಹೇಳ್ತೀವಿ? ಸ್ವಿಫ್ಟ್ ಪುನೀತ್ ರಾಜ್ಕುಮಾರ್ ಇದ್ದಂಗೆ ಇಂತ ಈ ಮಾರ್ಕೆಟ್ ಇದಕ್ಕೆ. ಪುನೀತ್ ರಾಜ್ಕುಮಾರ್ ಇದ್ದಂಗೆ ಗಾಡಿ ಯಾವಾಗ ಡೀಸೆಲ್ ನಿಂತೋಯ್ತು ಅವಾಗ ಇದ್ರ ಮಾರ್ಕೆಟ್ ಫುಲ್ ಬಂದ್ಬಿಡ್ತು. ಪ್ರೈಸಿಂಗ್ ಏನು ಹೇಳ್ತೀರಾ ಇದು? ಬಹಳ ಕಮ್ಮಿ ಪ್ರೈಸ್ ಸರ್ ಇದು. ಎಷ್ಟು ಹೇಳ್ತೀರಿ? 2,20,000 ಹೇಳ್ತಾ ಇದೀವಿ. 2,20,000ಕ್ಕೆ ಕೊಟ್ಬಿಡ್ತೀವಿ. ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಟ್ಬಿಡ್ತೀವಿ. ಬಂದ್ರೆ ನಮ್ಮ ಅಂಗಡಿ ಹತ್ರ ಬಂದ್ರೆ ಆಫೀಸ್ ಹತ್ರ ಬಹಳ ಕಮ್ಮಿ ಪ್ರೈಸ್ ಅಲ್ಲಿ 2 ಲಕ್ಷಕ್ಕೆ 2 ಲ್ಯಾಕ್ಗೆ ಕೊಟ್ಬಿಡ್ತೀವಿ. 2 ಲಕ್ಷಕ್ಕೆ 2010 ಮಾಡಲು ಡೀಸೆಲ್ ವೇರಿಯಂಟು ಸ್ವಿಫ್ಟ್ ಗಾಡಿ ಸಿಕ್ತಿರೋದು. ಬನ್ನಿ ಒಂದ್ಸರ್ತಿ ವಿಸಿಟ್ ಆಗಿ ಬಾಬಿ ಕಾರ್ಸ್ಗೆ, ಅಲ್ವಾ ಸರ್? ಹೌದು ಸರ್, ಹೌದು. ನೆಕ್ಸ್ಟ್ ವೆಹಿಕಲ್ ಹೇಳಿ ಸರ್. ಯೆಲ್ಲೋ ಬೋರ್ಡ್ ಹೊಡಿಯೋರಿಗೆ, ಬಾಡಿ ಹೊಡಿಯೋರಿಗೆ ಗಾಡಿಗಳಿರೋದು ಹೇಳಿ. ಬಾಡಿ ಹೊಡಿಯೋರಿಗೆ ಒಳ್ಳೆ ವೆಹಿಕಲ್ ಅಂದ್ರೆ ನಮ್ಮ ಹತ್ರ ಸಿಲ್ವರ್ ಕಲರು
ಸ್ವಿಫ್ಟ್ ಡಿಸೈರ್ ಬಂದಿದೆ ಡೀಸೆಲ್ ಅಲ್ಲಿ. ಓಕೆ. ಬಹಳ ಬ್ಯೂಟಿಫುಲ್ ಇದೆ. 2020 ಮಾಡಲ್. ಟೂರ್ ಎಸ್. ಟೂರ್ ಎಸ್ ಸೆಕೆಂಡ್ ಓನರ್. ಓಕೆ. ಬಹಳ ಚೆನ್ನಾಗಿದೆ, ಕಮ್ಮಿ ರೇಟ್ ಅಲ್ಲಿ ಇದೆ. ಎಷ್ಟು ಹೇಳ್ತಿದ್ದೀರಾ? 5.5 ಲಕ್ಷಕ್ಕೆ ಬಂದ್ಬಿಡುತ್ತೆ ನಿಮ್ಗೆ. Down payment? 4.5 ಲಕ್ಷ ಲೋನ್, ಡೌನ್ ಪೇಮೆಂಟ್ 1 ಲಕ್ಷ ಇಸ್ಕೊಂಡ್ ಬರ್ಬೇಕಷ್ಟೇ. 1 ಲಕ್ಷ ತಗೊಂಡ್ ಬಂದ್ರೆ 1 ಲಕ್ಷ ತಗೊಂಡ್ ಬಂದ್ರೆ ನಿಮ್ಗೆ ಗಾಡಿ ನಾವು ಕೊಟ್ಬಿಡ್ತೀವಿ. ಖಂಡಿತ ಸರ್. ಆ ಕಲರ್ ಇಷ್ಟ ಆಗಿಲ್ಲ ಅಂದ್ರೆ ಇನ್ನೊಂದು ಗಾಡಿ ಇರೋದಲ್ಲ? ಇನ್ನೊಂದು ಈ ಕಲರ್ ಇಷ್ಟ ಆಗಿಲ್ಲ ಅಂದ್ರೆ ಇದಕ್ಕೂ ಇನ್ನೊಂದು ಕಲರ್ ಇದೆ, ವೈಟ್ ಕಲರ್. ಹೇಳಿ. ನೋಡಿ, ಇದು 18 ಮಾಡಲ್, 2018 ವೈಟ್ ಕಲರ್. ಯಾವುದು ಟೂರ್ ಎಸ್ ಸರ್ ಇದು? ಇದು ಟೂರ್ ಎಸ್. ಇದು ಟೂರ್ ಎಸ್. ಟೈರ್ ಕಂಡೀಷನ್ ನೋಡ್ಬೋದು, 90% ಟೈರ್ಸ್ ಇದೆ. ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸೋದ್ರೆ ಆಫ್ಟರ್ ಮಾರ್ಕೆಟ್ ಲೆದರ್ ಅಪಾಲ್ಸರಿ ಬರುತ್ತೆ ನಿಮಗೆ. ಇಂಟೀರಿಯರ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಸರ್ ಓಡಿರೋದು ಎಷ್ಟು ಓಡಿದೆಯಪ್ಪ ಅದು? 1,11,000 ಓಡಿದೆ. 1,11,000 ಓಡಿರೋದು ನೋಡ್ಬೋದು. ಡೀಸೆಲ್ ವೇರಿಯಂಟು. ಯಾರು ಬಾಡಿಗೆ ಹೊಡಿಯೋರಿಗೆ ಲೋಕಲ್ ಪಾಸಿಂಗ್ ಆಗಿರುತ್ತೆ, ಒಂದ್ಸರ್ತಿ ವಿಸಿಟ್ ಆಗಿ ಬಾಬಿ ಕಾರ್ಸ್ಗೆ. ಆ್ಯಂಡ್ ಪ್ರೈಸಿಂಗ್ ಓನರ್ ಸರ್ ಇದು? ಇದು ಸೆಕೆಂಡ್ ಓನರು. ನಮ್ಮ ಚಿತ್ರದುರ್ಗ ಲೋಕಲ್ ಪಾಸಿಂಗು. ಭಾಳ ಚೆನ್ನಾಗಿದೆ ಗಾಡಿ. ಬಾಡಿಗೆ ಹೊಡಿಯೋರಿಗೆ ಭಾಳ ವರ್ಕೌಟ್ ಆಗುತ್ತೆ. ಡ್ರೈವರ್ ಕಮ್ ಓನರ್ಗೆ ಇನ್ನೂ ಜಾಸ್ತಿ ವರ್ಕೌಟ್ ಆಗುತ್ತೆ. ಪ್ರೈಸಿಂಗು ಸರ್? ಪ್ರೈಸಿಂಗ್ ಭಾಳ ಕಡಿಮೆ ಇದೆಯಲ್ಲ ಸರ್ ಇದು. ಎಷ್ಟು? 5 ಲಕ್ಷ ಒಳಗಡೆ. ಎಷ್ಟು? 4,60,000ಕ್ಕೆ ಬಿಟ್ಕೊಟ್ಬಿಡ್ತೀವಿ ಸರ್. 3 ಲೋನು, ಡೌನ್ ಪೇಮೆಂಟ್ 1 ಲಕ್ಷ. ಇದಕ್ಕೂ 1 ಲಕ್ಷ ತಗೊಂಬಂದ್ರೆ ಹಾ. ಹಾಗೆ ನೆಕ್ಸ್ಟ್ K28 ಪಾಸಿಂಗು ಫುಲ್ಲಿ ಟಾಪ್ ಆ್ಯಂಡು ಸರ್. ವೆನ್ಯೂ, ಹುಂಡಾಯ್ ವೆನ್ಯೂ ಇರೋದು. ಹೇಳಿ ಸರ್. ಇದು 28 ಪಾಸಿಂಗು ಹೊಂಡಾಯ್ ವೆನ್ಯೂ ಅಂತ ಹೇಳ್ಬಿಟ್ಟು ಭಾಳ ಒಳ್ಳೆ ಗಾಡಿ. ಕ್ರೇಟಾ ಗಾಡಿ ಇದೆಲ್ಲ. ಕ್ರೇಟಾ ಗಾಡಿಗಿನ ಸೇಮ್ ಕ್ರೇಟಾ ಗಾಡಿಗೆ 2 ಮುಖ. ಇದು ಎರಡನೇ ಮುಖ. ಓಕೆ. ಸೇಮ್ ಕ್ರೇಟಾ ಓಡಿಸ್ದಂಗೆ ಆಗ್ತದೆ. ಒಳ್ಳೆ ಕಂಫರ್ಟಬಲ್ ಗಾಡಿ. ಓಕೆ. ಭಾಳ ಒಳ್ಳೆ ಬ್ಯೂಟಿಫುಲ್ ಗಾಡಿ. ಹೊಸ ಗಾಡಿ ಬಂದ್ಬಿಟ್ಟು 16 ಲಕ್ಷ ಇದೆ. ಫುಲ್ ಟಾಪ್ ಆ್ಯಂಡ್ ಸನ್ರೂಫ್ ಬರುತ್ತೆ. ವಿತ್ ಸನ್ರೂಫ್ ಬರುತ್ತೆ ನಿಮಗೆ. ಸನ್ರೂಫ್ ಯಾವ ತರ ಬರುತ್ತೆ ಅಂತ ಟೈರ್ ಕಂಡೀಷನ್ ನೋಡಬಹುದು. ಈಗ ಅಂಡ್ ಇಂಟೀರಿಯರ್ ನಿಮಗೆ ಹೋಗೋದಾದ್ರೆ ಎಲ್ಲಾನು ಕಂಪ್ನಿಯಿಂದ ಬಂದಿರುತ್ತೆ. A to Z ಫೀಚರ್ಸ್ ಜೊತೆಗೆ ಬರುತ್ತೆ. AC, ಪವರ್ ಶೇರಿಂಗ್, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, ಸ್ಟೇರಿಂಗ್ ಅಲ್ಲಿ ಕಂಟ್ರೋಲ್ಸು, ಏರ್ ಬ್ಯಾಗು ಅಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಅವೈಲೇಬಲ್ ಇದೆ. ಅಂಡ್ ರೇಟ್ ಸೈಡ್ ನಿಮಗೆ ತೋರಿಸೋರೆ ಸಗದಾಗಿದೆ ಅಂತ ಹೇಳ್ಬೋದು. ಅಂಡ್ ಯಾರು ಹುಡುಕ್ತೋರಿಗೆ ಡಾಕ್ಟರ್ ಯೂಸ್ಡ್ ವೆಹಿಕಲ್ ಬೇರೆ ಆಗಿರುತ್ತೆ. ಟೈರ್ ಕಂಡೀಷನ್ ನೋಡ್ಬೋದು. ನಿಮಗೆ ಬ್ಯಾಕ್ ಪ್ರೊಫೈಲು ಚೆನ್ನಾಗಿದೆ ಅಂತ ಹೇಳ್ಬೋದು. A to Z ಫೀಚರ್ಸ್ ಬರುತ್ತೆ ನಿಮಗೆ. ಅಂಡ್ ಓಡಿರೋದು ಎಷ್ಟು ಸರ್ ಇದು? ಬರೀ 75,000 ಓಡಿದೆ ಸರ್. ಬರೀ 75,000. 75,000 ಓಡಿದೆ. ಅಫಿಷಿಯಲ್ ಗಾಡಿ, ಅಫಿಷಿಯಲ್ ಯೂಸ್ ಮಾಡಿದ್ದಾರೆ. ಭಾಳ ಬ್ಯೂಟಿಫುಲ್ ಗಾಡಿ ಇದೆ. ಪ್ರೈಸಿಂಗ್ ಭಾಳ ಕಡಿಮೆ ಇದೆ ಸರ್. ಎಷ್ಟು ಹೇಳ್ತಿದ್ರೆ? 9,30,000 ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದೀವಿ. ನಮ್ಮ ಅಂಗಡಿ ಹತ್ರ, ಆಫೀಸ್ ಹತ್ರ ಬಂದ್ರೆ ನೆಗೋಷಿಯಬಲ್ ಮಾಡಿಕೊಡ್ತೀವಿ. ನೆಗೋಷಿಯಬಲ್ ಆಗುತ್ತೆ. ಲೋನ್ ಆಗುತ್ತೆ. ಡೌನ್ ಪೇಮೆಂಟ್ ಇದಕ್ಕೆ ಡೌನ್ ಪೇಮೆಂಟ್ ಒಂದು 3 ಲಕ್ಷ 2 ಲಕ್ಷ ತಗೊಂಬಂದ್ರೆ ಸಾಕು ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಬ್ರೆಜಾ ಡೀಸೆಲ್ ವೇರಿಯಂಟ್ ಅಲ್ವಾ? ಡೀಸೆಲ್ ವೇರಿಯಂಟ್. ಹೇಳಿ ಡೀಟೇಲ್. ಸರ್ 19 ಮಾಡಲು, ಸಿಂಗಲ್ ಓನರ್ ಸರ್. ಗಾಡಿ ಮಾತ್ರ ಗುಡ್ ಕಂಡೀಷನ್ ಇದೆ. ಸಿಂಗಲ್ ಓನರ್. ಓಡಿರೋದು ಬರೀ 1,35,000 ಓಡಿದೆ ಸರ್. 1,35,000 ರೆಕಾರ್ಡೆಡ್. ಎಸ್ ಸರ್, ರೆಕಾರ್ಡೆಡ್. ಶೋರೂಮ್ ಹಿಸ್ಟ್ರಿ ಸರ್. ಶೋರೂಮ್ ಹಿಸ್ಟ್ರಿ ಆಗಿರುತ್ತೆ ನಿಮಗೆ. ಡೀಸೆಲ್ ವೇರಿಯಂಟು ಬ್ರೆಜಾ ಅಂಡ್ ವೇರಿಯಂಟ್ VDI ವೇರಿಯಂಟ್ ಆಗಿರುತ್ತೆ. ಟೈರ್ ಕಂಡೀಷನ್ ನೋಡ್ಬೋದು. ಹಾಗೆ ನಿಮಗೆ ಇಂಟೀರಿಯರ್ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಅಂಡ್ ಇಂಟೀರಿಯರ್ ನಿಮಗೆ ಹೋಗೋದಾದ್ರೆ AC, ಪವರ್ ಶೇರಿಂಗ್, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, ಸ್ಟೇರಿಂಗಲ್ಲಿ ಕಂಟ್ರೋಲ್ಸು ಇಲ್ಲ. ಆ್ಯಂಡ್ ಏರ್ ಬ್ಯಾಗ್ ಸಮೇತ ಬರುತ್ತೆ ನೋಡ್ಬೋದು. ಗಾಡಿ ಮಾತ್ರ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಪ್ರೈಸಿಂಗ್ ಹೋಗೋದಾದ್ರೆ ಪ್ರೈಸಿಂಗ್ ಸರ್ 8,90,000 ಹೇಳ್ತಿದ್ದೀವಿ. ನೆಗೋಷಿಯಬಲ್ ಆಗುತ್ತೆ ಸರ್. 8,90,000ಕ್ಕೆ 8,90,000 ಆ್ಯಂಡ್ ಡೌನ್ ಪೇಮೆಂಟು ಸರ್ 1.5 ಲಕ್ಷ ತಂದರೆ ಡೌನ್ ಪೇಮೆಂಟ್ ಸರ್.